ಮೈಸೂರು ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಪ್ರತಾಪ್ ಸಿಂಹ ವಿರುದ್ಧ ಕಣಕ್ಕಿಳಿತಾರಾ ಯತೀಂದ್ರ ಅಂತ. ಯಾಕೆಂದರೆ ಸಚಿವ ಮಹದೇವಪ್ಪಗೆ ಉಸ್ತುವಾರಿ ವಹಿಸೋದಕ್ಕೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಮೈಸೂರು ಉಸ್ತುವಾರಿ, ಚಾಮರಾಜನಗರ ಉಸ್ತುವಾರಿ ವಹಿಸೋದಕ್ಕೆ ಮುಂದಾಗಿದ್ದರು ಡಿ.ಕೆ. ಶಿವಕುಮಾರ್. ಮಹದೇವಪ್ಪಗೆ ಚಾಮರಾಜನಗರ ಬೇಡ, ಮೈಸೂರು ಉಸ್ತುವಾರಿ ವಹಿಸಿ ಅಂತ ಸೂಚಿಸಿದರು ಸಿದ್ದರಾಮಯ್ಯ. ಹಾಗಾಗಿ ಯತೀಂದ್ರ ಮತ್ತು ಮಹದೇವಪ್ಪ ಕಾಂಬಿನೇಷನ್ನಲ್ಲಿ ಪ್ರತಾಪ್ ಸಿಂಹಗೆ ಖೆಡ್ಡ ತೋಡೋದಕ್ಕೆ ಸಿದ್ದರಾಮಯ್ಯನವರು ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಗೊತ್ತಿಲ್ಲ, ಪ್ರತಾಪ್ ಸಿಂಹ ಈಗ ಸದ್ಯಕ್ಕೆ ಮೈಸೂರು ಕೊಡಗು ಲೋಕಸಭಾ ಸಂಸದರು. ಕ್ಷೇತ್ರವನ್ನು ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ JDS ಮೈಸೂರನ್ನು ಕೇಳಿದೇನೆ ಅಥವಾ ಮೈಸೂರು ನಮಗೇ ಇರಲಿ ಅಂತ BJP ಅಂದ್ಕೊಂಡ್ರೆ ಆಗ ಪ್ರತಾಪ್ ಸಿಂಹ ಅವರಿಗೆ, ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತೆ. ಅವರ ವಿರುದ್ಧ ಯತೀಂದ್ರ ಅವರನ್ನು ಕಣಕ್ಕಿಳಿಸುವಂತಹ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದಾಗಿದೆ. ಏಕೆಂದರೆ ಕಳೆದ ಬಾರಿ ಶಾಸಕರಾಗಿದ್ದರು ಯತೀಂದ್ರ, ತಂದೆಗೋಸ್ಕರ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರು. ಅವ್ರಿಗೊಂದು ರಾಜಕೀಯ ನೆಲೆ ಕಲ್ಪಿಸ್ಕೊಡ್ಬೇಕು ಅಂತಂದರೆ ಅವ್ರನ್ನ ಸಂಸದರನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಗೊತ್ತಿಲ್ಲ, ಮೈಸೂರಿನಿಂದ ಯತೀಂದ್ರ ಅವರನ್ನೇ ಕಣಕ್ಕಿಳಿಸ್ತಾರ. ಯತೀಂದ್ರ ಅವ್ರನ್ನ ಬಿಟ್ಟು ಯೋಚನೆ ಮಾಡೋದಾದರೆ ಕಾಂಗ್ರೆಸ್ಗೆ ಪ್ರಬಲ ಕ್ಯಾಂಡಿಡೇಟೇ ಇಲ್ಲ ಮೈಸೂರಿನಲ್ಲಿ. ವಿಶ್ವನಾಥ್ ಅವರು ನಾನು ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ನಿಂದ ಅಂತಾರೆ, ಬಟ್ ವಿಶ್ವನಾಥ್ಗೆ ಟಿಕೆಟ್ ಕೊಡಲ್ಲ, ಯತೀಂದ್ರಗೆ ಟಿಕೆಟ್ ಕೊಡ್ತಾರೆ. ಅವರು ಒಪ್ಪಿದರೆ ಅಥವಾ ಸಿದ್ದರಾಮಯ್ಯನವರು ಆ ಥರ ಕೊಡಲೇಬೇಕು ಅಂತಂದರೆ ಆಗ ಮೈಸೂರು ಲೋಕಸಭಾ ಕಣ ಇನ್ನಷ್ಟು ರಂಗೇರುತ್ತೆ. ಪ್ರತಾಪ್ ಸಿಂಹ ವರ್ಸಸ್ ಯತೀಂದ್ರ, ಮುಖ್ಯಮಂತ್ರಿಯ ಮಗ ವರ್ಸಸ್ ಪ್ರತಾಪ್ ಸಿಂಹ. ಕಳೆದ ಬಾರಿ ಮಂಡ್ಯದಲ್ಲಾಗಿತ್ತಲ್ಲ, ಮುಖ್ಯಮಂತ್ರಿಯ ಮಗ ವರ್ಸಸ್ ಸುಮಲತಾ, ಆ ರೀತಿ ಆಗ್ಬಿಡುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಪ್ರತಾಪ್ ಸಿಂಹ ಅವರು ತುಂಬ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ನಾನು ಮಾಡಿರೋ ಕೆಲಸಗಳೇ ನನಗೆ ಶ್ರೀರಕ್ಷೆ, ನನ್ನನ್ನು ಜನ ಕೈ ಹಿಡಿತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಮಹದೇವಪ್ಪನವರನ್ನೇ ಮೈಸೂರು ಉಸ್ತುವಾರಿಯನ್ನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದು ಯಾಕೆ? ಇದರ ಹಿಂದೆ ಪುತ್ರನನ್ನು ಕಣಕ್ಕಿಳಿಸುವಂತಹ ಆಲೋಚನೆ ಇದೆಯಾ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು 2-3 ದಿನಗಳ ಹಿಂದೆ AICC ಒಂದು ಲೀಸ್ಟ್ ಔಟ್ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಆಯಾ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲಾ ಉಸ್ತುವಾರಿಗಳ ಸಚಿವರೇ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಇತ್ತು. ಆದರೆ ಮೈಸೂರು ಮತ್ತು ಚಾಮರಾಜನಗರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ HC ಮಹದೇವಪ್ಪನವರನ್ನು ಚಾಮರಾಜನಗರಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಮೈಸೂರಿಗೆ ಚಾಮರಾಜನಗರ ಉಸ್ತುವಾರಿಯಾಗಿರ್ತಕ್ಕಂಥ K. ವೆಂಕಟೇಶ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅಂದರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಜವಾಬ್ದಾರಿ ಕೊಡಬೇಕು ಅಂತ ಇತ್ತು. ಆದರೆ ಮೈಸೂರು ವಿಚಾರದಲ್ಲಿ ಮಾತ್ರ ಇದು ಚೇಂಜ್ ಆಗಿತ್ತು. ಹಾಗಾಗಿ ಸಿದ್ದರಾಮಯ್ಯ ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರೋ ಕಾರಣ, ಜೊತೆಗೆ ಮಹದೇವಪ್ಪನವರೇ ಮೈಸೂರಿಗೆ ಜವಾಬ್ದಾರಿ ಇರಬೇಕು, ಅವರೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹದೇವಪ್ಪನೇ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಜವಾಬ್ದಾರಿಯನ್ನು ಇರಲಿ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಅವರು AICC ಮಾಡಿ ಕೊಟ್ಟಿರ್ತಕ್ಕಂಥ ಲೀಸ್ಟ್ ಏನಿತ್ತು ಅದನ್ನು ಒಂದು ರೀತಿಯಲ್ಲಿ ರಿವೈಸ್ ಮಾಡಿರ್ತಕ್ಕಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರು HC ಮಹದೇವಪ್ಪನವ್ರಿಗೆ ಮೈಸೂರು ಜವಾಬ್ದಾರಿಯನ್ನು, ಮೈಸೂರು ಲೋಕಸಭಾ ಕ್ಷೇತ್ರ ಚುನಾವಣೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ K. ವೆಂಕಟೇಶ್ ಅವರಿಗೆ ಚಾಮರಾಜನಗರವನ್ನು ಕೂಡ ವಹಿಸಿ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಈ ಒಂದು ವಾರಗಳ 15 ದಿನಗಳ ಹಿಂದೆ ಒಂದು ಆರೋಪವನ್ನು ಮಾಡಿದರು. ಸಿದ್ದರಾಮಯ್ಯನವರು ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅವರ ಪುತ್ರನನ್ನು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅದಕ್ಕೆ ಇಂಬು ನೀಡುವಂತೆ ಏನಾದರೂ ಚಟುವಟಿಕೆಗಳು ನಡೀತಾ ಇದೆಯೋ, ಇಲ್ಲ ಮೈಸೂರು ಒಂದು ರೀತಿಯಲ್ಲಿ HC ಮಹದೇವಪ್ಪ ಗೊತ್ತಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನ್ನ ತವರು ಕ್ಷೇತ್ರ, ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಲೂಸ್ ಆದರೆ ಬೇರೆ ಕಡೆಗಳಲ್ಲೂ ಕೂಡ ಅದು ಎಫೆಕ್ಟ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಿಗಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಸ್ಟ್ರಾಟಜಿ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇಬ್ಬರು ಆಪ್ತರು ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಈ ಸಾರಿ ಒಂದು ರೀತಿಯಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಪುತ್ರನೇ ಅಭ್ಯರ್ಥಿ ಆಗ್ತಾರೋ ಅಥವಾ ಅಚ್ಚರಿ ಅಭ್ಯರ್ಥಿ ಯಾರಾದರೂ ಬರ್ತಾರೋ ಕೂಡ ಕಾದು ನೋಡಬೇಕಾಗುತ್ತೆ. ಈಗಷ್ಟೇ ಪ್ರೋಸೆಸ್ಸು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಭ್ಯರ್ಥಿಗಳ ತಲಾಶ್ ವಿಚಾರದಲ್ಲಿ. ಹಾಗಾಗಿ ಅಂತಿಮವಾಗಿ ಇನ್ನೊಂದು ವಾರ ಅಥವಾ 15 ದಿನಗಳ ಒಳಗಾಗಿ ಎಷ್ಟು ಹೆಸರುಗಳು ಅಲ್ಲಿ ಕೂರುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅಂತಲೇ ಹೇಳ್ಬೋದು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.